ಇಂಜೆಕ್ಷನ್ ನೋಯ್ತೋಯ್ತಾ? ನೋಯ್ತಿದ್ಯಾ ಇಂಜೆಕ್ಷನ್ ನಿಮಗೆ? ನಾನು ತುಂಬಾ ಜನ ಕೇಳಿದೆ ಪ್ರೈವೇಟ್ ಮತ್ತೆ ಗೌರ್ಮೆಂಟ್ ಯಾವ್ದ್ರಲ್ಲಿ ಮಾಡ್ಸೋಣ ಅಂತ ಕೇಳ್ತಾ ಇದೆ. ವ್ಯಾಕ್ಸಿನೇಷನ್ ಆದಾಗ ಈ ಒಂದು ಮೆಥಡ್ ನ ಯೂಸ್ ಮಾಡಿ, ಖಂಡಿತ ನಿಮ್ ಮಕ್ಳುಗಳು ಕೂಡ ಅಳೋದಿಲ್ಲ. ಬಿಕಾಸ್ ನಾನು ಈ ಮೆಥಡ್ ನ ಯೂಸ್ ಮಾಡಿರೋದಕ್ಕೆ ನಮ್ ಬೇಬಿ ಹತ್ತಿಲ್ಲ, ರಾತ್ರಿ ಎಲ್ಲ ತುಂಬಾ ನೆಮ್ಮದಿಯಾಗಿ ನಿದ್ದೆ ಮಾಡೈತೆ. ಬೆಳಗ್ಗೆ ಊಟ ಮಕ್ಳು ರಾತ್ರಿ ಮಲಗಲ್ಲ, ರಾತ್ರಿ ಊಟ ಮಕ್ಳು ಬೆಳಗ್ಗೆ ಮಲಗಲ್ಲ ಅಂತ. ಸೀರಿಯಸ್ಲಿ ಅದೆಲ್ಲ ಸುಳ್ಳು ಅಂತ ಅನಿಸ್ತು ನನ್ನ ಮಗು ನೋಡಿ. ತಾಳ್ಮೆ ತಾನಾಗೆ ತಾಳ್ಮೆ ಬರುತ್ತೋ ಅಥವಾ ತಾಳ್ಮೆ ನಾವು ತಗೋತೀವೋ ಗೊತ್ತಿಲ್ಲ. ಆ ವಿಚಾರದಲ್ಲಿ ಮಾತ್ರ ನನಗೆ ತುಂಬಾ ಪ್ರೌಡ್ ಇದೆ. ಫ್ರೀಯಾಗಿ ವ್ಯಾಕ್ಸಿನೇಷನ್ ಸಿಗ್ಬೇಕು ಅಂದ್ರೆ ಈ ಕಾರ್ಡು ನಿಮ್ಮ ಹತ್ರ ಇರಲೇಬೇಕು. ಸೊ ನನ್ಗಂತೂ ಫ್ರೀಯಾಗಿ ವ್ಯಾಕ್ಸಿನೇಷನ್ ಸಿಕ್ತು. 10:30 ಆಗಿದೆ, ಇವಾಗ ಎದ್ದಿದ್ದೀನಿ. ನಮ್ಮ ಪಾಪು ರಾತ್ರಿ ಎಲ್ಲ ನಿದ್ದೆ ಕೊಟ್ಟಿಲ್ಲ. ಯಾಕೋ ಒಂದ್ ವಾರದಿಂದ ಕಳ್ಳಾಟ ಕಳ್ದ್ಬಿಟ್ಟೈತೆ. ಅದು ಬೆಳಗ್ಗೆ ಟೈಮ್ ಚೆನ್ನಾಗಿ ನಿದ್ದೆ ಮಾಡ್ತಾನೆ, ರಾತ್ರಿ ಮಾತ್ರ ನಿದ್ದೆನೇ ಮಾಡಲ್ಲ. ಸೊ ಎಷ್ಟೊಂದು ಜನ ಹೇಳ್ತಿರು ಬೆಳಗ್ಗೆ ಊಟ ಮಕ್ಕಳು ರಾತ್ರಿ ಮಲಗಲ್ಲ, ರಾತ್ರಿ ಊಟ ಮಕ್ಕಳು ಬೆಳಗ್ಗೆ ಮಲಗಲ್ಲ ಅಂತ. ಸೀರಿಯಸ್ಲಿ ಅದೆಲ್ಲ ಸುಳ್ಳು ಅಂತ ಅನಿಸ್ತು ನನ್ನ ಮಗು ನೋಡಿ. ನನ್ನ ಮಗು ಬೆಳಗ್ಗೆ ಹುಟ್ಟಿರೋದು, ರಾತ್ರಿ ಎಲ್ಲ ನಿದ್ದೆನೇ ಮಾಡಲ್ಲ. ನಾವು ರಾತ್ರಿ ಎಲ್ಲ ಒಂದ್ ಜೊತೆ ಜುಗುಡ್ಸ್ಕೊಂಡ್ ಕುತ್ಕೋಬೇಕು. ಅಪ್ಪ ನಿದ್ದೆ ಇನ್ನೂ ಒಂಚೂರು ಆಗ್ತಿಲ್ಲ. ನಮ್ಮ ಪಾಪು ಆಲ್ರೆಡಿ ಎದ್ದು ಸ್ನಾನ ಮಾಡಿ, ಎದ್ದು ಅನ್ನೋದಕ್ಕೆ ಏನ್ ಫಸ್ಟ್ ಆಫ್ ಆಲ್ ಅವ್ನು ಮಲಗಿಲ್ಲ. ಸೊ ಅವ್ನು ಸ್ನಾನ ಮಾಡಿದ್ದಾನೆ, ಮಾಡಿಬಿಟ್ಟು ಮಲ್ಕೊಂಡಿದ್ದಾನೆ. ಈಗ ನಮಗೆ ನೀರು ಅಲ್ಲಿ ಕಾಯ್ತಾ ಇದೆ. ಇವಾಗ ನಾನು ಸ್ನಾನ ಮಾಡಿಕೊಂಡು, ಹಾಗೆ ನಮ್ಮ ಪಾಪುದು ಇವತ್ತು 1.5 ತಿಂಗಳದ್ದು ಇಂಜೆಕ್ಷನ್ ಇದೆ. ಸೊ ಇಂಜೆಕ್ಷನ್ ಹಾಕ್ಸಕ್ ಹೋಗ್ಬೇಕು. ನಮ್ಮ ಬೇಬಿದು ಫಸ್ಟ್ ಮಂತ್ ವ್ಯಾಕ್ಸಿನೇಷನ್ ಆಯ್ತು. ನಾನು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲೇ ವ್ಯಾಕ್ಸಿನ್ ಮಾಡಿಸ್ದೆ. ನಾನು ತುಂಬಾ ಜನ ಕೇಳಿದೆ ಪ್ರೈವೇಟ್ ಮತ್ತೆ ಗೌರ್ಮೆಂಟ್ ಯಾವ್ದ್ರಲ್ಲಿ ಮಾಡ್ಸೋಣ ಅಂತ ಕೇಳ್ತಾ ಇದೆ. ಅವರೆಲ್ಲ ಗೌರ್ಮೆಂಟ್ ಅಲ್ಲೇ ಮಾಡಿಸು ಒಳ್ಳೇದು ಅಂತ ಹೇಳಿದ್ರು. ಸೊ ಅದರಿಂದ ನಾನು ವ್ಯಾಕ್ಸಿನೇಷನ್ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲೇ ಮಾಡಿಸ್ದೆ. 1.5 ತಿಂಗಳದ್ದು ಮುಗೀತು. ಸೊ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಮಾಡಿಸ್ಬೇಕು ಅಂತ ಅಂದ್ರೆ ವ್ಯಾಕ್ಸಿನೇಷನ್ ತಾಯಿ ಕಾರ್ಡ್ ಇರ್ಬೇಕು. ಸೊ ನಾನು ತಾಯಿ ಕಾರ್ಡ್ ಮಾಡಿಸ್ಕೊಂಡಿದ್ದೆ. ಏನಕ್ಕಂದ್ರೆ ಹೆಣ್ಮಗು ಆದ್ರೆ ತುಂಬಾ ಬೆನಿಫಿಟ್ ಅಂತೆಲ್ಲ ಹೇಳಿದ್ರು. ಸೊ ಅದರಿಂದ ನಾನು ತಾಯಿ ಕಾರ್ಡ್ ಮಾಡಿಸ್ಕೊಂಡಿದ್ದೆ ಮುಂಚೆನೆ. ಬಟ್ ನಮ್ಗೆ ಗಂಡ್ಪಾಪು ಆಯ್ತು. ಬಟ್ ವ್ಯಾಕ್ಸಿನೇಷನ್ಸ್ಗೆ ಯೂಸ್ ಆಯ್ತು. ಇದರಿಂದ ಮತ್ತೆ ಏನೇನ್ ಯೂಸ್ ಇದೆ ಅನ್ನೋದು ನನ್ಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ವ್ಯಾಕ್ಸಿನೇಷನ್ಸ್ ಮಾತ್ರ ತುಂಬಾ ಯೂಸ್ ಆಯ್ತು. ಸೊ ನೀವೇನಾದ್ರೂ ಇನ್ನೂ ತಾಯಿ ಕಾರ್ಡ್ ಮಾಡಿಸ್ಕೊಂಡಿಲ್ಲ ಅಂದ್ರೆ ಫಸ್ಟ್ ತಾಯಿ ಕಾರ್ಡ್ ಮಾಡಿಸ್ಕೊಳ್ಳಿ ಅಂತ ನನ್ನ ಒಂದು ಸಜೆಸ್ಟ್. ಹೆಣ್ಣಾಗ್ಲಿ ಗಂಡಾಗ್ಲಿ ಅಟ್ಲೀಸ್ಟ್ ವ್ಯಾಕ್ಸಿನೇಷನ್ಸ್ ಆದ್ರೂ ಯೂಸ್ ಆಗುತ್ತೆ. ಅದಲ್ದಲೆ ಹೆಣ್ಣಾದ್ರೆ ಏನೇನೋ ಸೌಕರ್ಯಗಳು ಅದಕ್ಕೂ ಸಿಗುತ್ತೆ. ಇದು ನನ್ನ ಕಡೆಯಿಂದ ನಿಮಗೆ ನನ್ನ ಒಂದು ಪುಟ್ಟ ಸಲಹೆ. ಟೈಮ್ ಬಂದು ಆ್ಯಕ್ಚುಲಿ 2:15 ಆಗಿದೆ. ನಾನು ಅಂದ್ಕೊಂಡಿರಲಿಲ್ಲ, ತುಂಬ ರೋಸ್ತಾನೆ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ಇವಾಗಲೂ ಪಾಪ ಅವನು 10:30ಗೇನೋ ಎತ್ತಿದ್ದು, 10:30 ಮಲಗೇ ಇರಲಿಲ್ಲ. ಬಟ್ ಹಂಗಂತ ಹಳ್ಳೂ ಇಲ್ಲ. ಪಾಪ ಅವನ ಪಾಡಿಗೆ ಅವನು ಆಟಾಡ್ತಾ ಇದ್ದ. ಅವನ ಪಾಡಿಗೆ ಅವನು ಎಲ್ಲಾದರೂ ನೋಡ್ಕೊಂಡು ಆ್ಯಕ್ಟಿವ್ ಆಗಿದ್ದ. ಇನ್ನು ಕಾಲೆಲ್ಲ ಎತ್ತದೆಲ್ಲ ಮಾಡ್ದ. ನಾನು ಅಂದ್ಕೊಂಡೆ ಅಷ್ಟು ಎತ್ತಲ್ಲ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಇಂಜೆಕ್ಷನ್ ಕೊಟ್ಟಾಗಲೂ ಹಳ್ಳಿಲ್ಲ. ಅದೋಳ್ದಲ್ಲೇ ನನಗೆ ಅಲ್ಲಿ ವೀಡಿಯೋ ಮಾಡೋದಕ್ಕೂ ಬಿಡಲಿಲ್ಲ ಹಾಸ್ಪಿಟಲಲ್ಲಿ. ಬೇಡ ವೀಡಿಯೋ ಮಾಡಬೇಡಿ, ಡಾಕ್ಟರ್ ಬರ್ತಾರೆ ಬೈತಾರೆ ಅಂತೆಲ್ಲ ಹೇಳಿದ್ರು. ಅದರಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ನನ್ನ ವಾಯ್ಸ್ ತುಂಬ ಸ್ಲೋಲಿ ಇದೆ. ಬಿಕಾಸ್ ನಮ್ಮ ಬೇಬಿ ಎದ್ಬಿಡುತ್ತೆ ಅಂತ ಭಯ. ಏನಂದರೆ ನಾವು ಮಗು ಆದಮೇಲೆ ಖಂಡಿತ ತಾಳ್ಮೆ ತಾನಾಗೆ ತಾಳ್ಮೆ ಬರುತ್ತೋ ಅಥವಾ ತಾಳ್ಮೆ ನಾವು ತಗೋತೀವೋ ಗೊತ್ತಿಲ್ಲ. ಆ ವಿಚಾರದಲ್ಲಿ ಮಾತ್ರ ನನಗೆ ತುಂಬ ಪ್ರೌಡ್ ಇದೆ. ಸೊ ಏನು ನಮ್ಮ ಬೇಬಿ ದೇವರ ದಯೆಯಿಂದ ಮಲ್ಕೊಂಬಿಟ್ಟ. ಹೆಂಗೋ ದೇವ್ರ ಸಾಂಗ್ ಹಾಕಿದ್ದಕ್ಕೂ ದೇವರು ನನ್ನ ಕೂಗನ್ನ ಕೇಳಿಸ್ಕೊಬಿಡ್ತು. ನಮ್ಮಮ್ಮ ಇಲ್ಲಿ ಒದ್ದಾಡ್ತೈತೆ. ಸೊ ಇಬ್ಬರು ಒಟ್ಟಿಗೆ ಇದ್ದರೆ ನಿದ್ದೆ ಹಾಳು. ಅಟ್ಲೀಸ್ಟ್ ನಾನು ಬೇಕಾದ್ರೆ ಇವಾಗ ಎಷ್ಟೊತ್ತವರೆಗೂ ಆದರೂ ನಿದ್ದೆಗಿಡ್ತೀನಿ. ಆದರೆ ಬೆಳಗಿನ ಜಾವ 4 ಗಂಟೆ 5 ಗಂಟೆ 6 ಗಂಟೆಗೆ ಮಾತ್ರ ನಿದ್ದೆಗಿಡೋಕ್ಕಾಗಲ್ಲ. ಇಷ್ಟೊತ್ತಲ್ಲೂ ಎದ್ದು ಬೆಳಗ್ಗೆನೂ ನಿದ್ದೆಗಿಡೋಕ್ಕೆ ಮಾತ್ರ ಆಗೋಲ್ಲ. ಬಿಕಾಸ್ ನನಗೆ ಮುಂಚೆಯಿಂದನೂ ಲೇಟಾಗಿ ಮಲಗೋ ಅಭ್ಯಾಸ ಆಗಿತ್ತು. ಅದರಿಂದ ಲೇಟಾಗಿ ಮಲ್ಕೊಬಿಡ್ತೀನಿ. ಆದರೆ ಬೇಗ ಮಾತ್ರ ಎದ್ದೊಳಕ್ಕಾಗಲ್ಲ. ಅದಕ್ಕೆ ಇಷ್ಟೊತ್ತಲ್ಲಿ ನಾನು ಡ್ಯೂಟಿ ಮಾಡ್ಕೊಳ್ತೀನಿ. ಆಮೇಲೆ ನಮ್ಮ ಅಮ್ಮನ ಡ್ಯೂಟಿ. ಇವಾಗ ಮಲಗಿದ್ದಾನೆ. ಸೊ ಹೆಂಗೋ ಮಲ್ಕೋತು. ಇನ್ನು ನೆಕ್ಸ್ಟ್ ಎದ್ದರೆ ನಮ್ಮ ಅಮ್ಮನ ಎಬ್ಬರಿಸೋದು. ಬಟ್ ಇವಾಗಲೇ ಇಮಿಡಿಯೇಟ್ ಎದ್ದರೆ ನಾನೇ. ಇನ್ನೂ 1 ಅವರ್ 2 ಅವರ್ಸ್ ಬಿಟ್ಟಿದ್ದರೆ ನಮ್ಮಮ್ಮ ಎದ್ದಾಡಿಸುತ್ತೆ. ಇನ್ನು ಏನೇ ಇದ್ದರೂ ಫೀಡ್ ಮಾಡಿಸ್ಬೇಕು ಅಂದಾಗ ಮಾತ್ರ ಎದ್ದು ಫೀಡ್ ಮಾಡಿಸಿ ಮತ್ತೆ ಮಲ್ಕೊಬಿಡೋದು. ಗುಡ್ ಮಾರ್ನಿಂಗ್. ಟೈಮ್ ಆ್ಯಕ್ಚುಲಿ 10:45 ಆಗಿದೆ. ಈಗ ಎದ್ದಿದ್ದೀನಿ. ಹಂಗಂತ 4 ಗಂಟೆಲಿ ಮಲಗಿ ಇವಾಗ ಎದ್ದಿಲ್ಲ. ಸೊ ಮಧ್ಯದಲ್ಲಿ ಎದ್ದು ನಮ್ಮ ಬೇಬಿಗೆ ಫೀಡ್ ಮಾಡಿಸಿ ಎದ್ದಿರೋದು. ಬಟ್ ಅವನು ಆರಾಮ್ಸೆ ನಿದ್ದೆ ಮಾಡ್ದೆ. ಆಮೇಲೆ ನಮ್ಮ ಅಮ್ಮನ ಎಬ್ಬರಿಸ್ಬಿಟ್ಟೆ. ಆಗಲಿಲ್ಲ ನನಗೆ. ಒಂದು 4:30 ಅನ್ನೋವಾಗೆ ಅಮ್ಮನ ಎಬ್ಬರಿಸ್ದೆ. ಅಮ್ಮ ನೋಡಿಕೊಂಡ್ರು. ಆಮೇಲೆ ನಮ್ಮ ದೊಡ್ಡಮ್ಮ ಸ್ವಲ್ಪ ಹೊತ್ತು ನೋಡ್ಕೊತು. ನಾನು ಮಲ್ಕೊಂಬಿಟ್ಟೆ. ಮಧ್ಯದಲ್ಲಿ 1 2 3 ಟೈಮ್ಸ್ ಎದ್ದು ಫೀಡ್ ಮಾಡಿಸ್ದೆ.
ಇವಾಗ ಎದ್ದಿದ್ದೀನಿ ನೋಡಿ. ಯಪ್ಪ ನಿದ್ದೆ ಬೆಳಗ್ಗೆ ಟೈಮು ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ. ರಾತ್ರಿ ಬೇಕಿದ್ರೆ ಬೆಳಗ್ಗೆಯಿಂದ ಬೇಕಿದ್ರೆ ಎಚ್ಚರ ಆಗಿ ಒಂದು 2 ಗಂಟೆ 3 ಗಂಟೆಗೆ ಮಲ್ಕೋಬೋದು. ಬೆಳಗ್ಗೆ ಟೈಮ್ ಮಾತ್ರ ನಿದ್ದೆ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ. ಹೇಗೋ ನನ್ನ ಬೇಬಿ ವ್ಯಾಕ್ಸಿನೇಷನ್ ಎಲ್ಲ ಮುಗೀತು. ಸೊ ಅವನು ಆರಾಮ್ಸೆ ಇದ್ದಾನೆ. ಆ್ಯಕ್ಚುಲಿ ನಮ್ಮ ಪಾಪು ತುಂಬ ಸ್ಟ್ರಾಂಗ್ ಇದ್ದಾನಪ್ಪ. ನನಗೆ ರೋಸ್ ಇಲ್ಲ, ಏನಿಲ್ಲ. ಆಲ್ರೆಡಿ ಇಂಜೆಕ್ಷನ್ ಕೊಡಿಸಿ 1 ದಿನ ಆಯಿತು. 1 ದಿನದ ಮೇಲೆ 2 ಅವರ್ ಆಯಿತು. ತುಂಬ ಆ್ಯಕ್ಟಿವ್ ಆಗಿದ್ದಾನೆ. ನನ್ನ ಮುದ್ದು ಬಂಗಾಡ ತುಂಬ ಆ್ಯಕ್ಟಿವ್ ಆಗಿದೆಯಾ ಬಂಗಾರ? ಇಂಜೆಕ್ಷನ್ ನೋಯ್ತಿದ್ಯಾ ಇಂಜೆಕ್ಷನು ನಿಮಗೆ? ಯಾರು ಇಂಜೆಕ್ಷನ್ ಕೊಡಿಸಿದ್ದು ನಿನಗೆ? ನೀನು ಹೆಲ್ತಿ ಆಗಿರ್ಬೇಕಲ್ವಾ, ಅದಕ್ಕೆ ಇಂಜೆಕ್ಷನ್ ಕೊಡ್ಸೈತೆ ಅಮ್ಮ ಇಂಜೆಕ್ಷನ್ ಕೊಡ್ಸೈತೆ. ಹೇಳ್ತಾನೆ ಮಲ್ಕೊಬಿಟ್ಟ ಕಣಮ್ಮ. ವ್ಯಾಕ್ಸಿನೇಷನ್ ಆದಾಗ ಈ ಒಂದು ಮೆಥಡ್ ನ ಯೂಸ್ ಮಾಡಿ. ಖಂಡಿತ ನಿಮ್ಮ ಮಕ್ಳುಗಳು ಕೂಡ ಅಳೋದಿಲ್ಲ. ಬಿಕಾಸ್ ನಾನು ಈ ಮೆಥಡ್ ನ ಯೂಸ್ ಮಾಡಿರೋದಕ್ಕೆ ನಮ್ಮ ಬೇಬಿ ಹತ್ತಿಲ್ಲ. ರಾತ್ರಿ ಎಲ್ಲ ತುಂಬಾ ನೆಮ್ಮದಿಯಾಗಿ ನಿದ್ದೆ ಮಾಡೈತೆ. ಸೊ ನನಗಂತೂ ತುಂಬಾ ಖುಷಿ ಆಯ್ತು. ನಮ್ಮ ಮನೇಲಿ ಎಲ್ಲರೂ ರಾತ್ರಿ ಎಲ್ಲ ಜಾಗರಣೆ ಕೊಡ್ತಾನೆ ಅಂತ ಅನ್ಕೊಂಡಿದ್ರು ಆಕ್ಸ್ಕೊ ಬಂದಿದ ತಕ್ಷಣ. ಬಟ್ ಪಾಪ ಅವನೊಂದು ಚೂರು ಹಳ್ಳಿಲ್ಲ. ಬಟ್ ಜಾಗರಣೆ ಇದ್ದು ನಮ್ಮ ಬೇಬಿ ರಾತ್ರಿ ಹೊತ್ತು ಮಲ್ಗದ್ ಕಲ್ತ್ಬಿಟ್ಟಿದ್ದಾನೆ. ರಾತ್ರಿ ಹೊತ್ತು ಮಲ್ಗಲ್ಲ, ಬೆಳಗ್ಗೆ ಮಲ್ಗದ್ ಕಲ್ತ್ಬಿಟ್ಟಿದ್ದಾನೆ. ಅದರಿಂದ ಅವನು ಎದ್ದಿರೋದು ನಮ್ಗೇನು ನೈಟ್ ಆಶ್ಚರ್ಯ ಅಂತ ಏನು ಅನಿಸ್ತಿಲ್ಲ. ಯಾಕಂದ್ರೆ ಅವನು ಆಲ್ರೆಡಿ 1 ವೀಕಿಂದ ನೈಟ್ ನಿದ್ದೆ ಮಾಡ್ತಾ ಇಲ್ಲ ಸರಿಯಾಗಿ. ಫ್ರೀಯಾಗಿ ವ್ಯಾಕ್ಸಿನೇಷನ್ ಸಿಗ್ಬೇಕು ಅಂದ್ರೆ ಈ ಕಾರ್ಡು ನಿಮ್ಮ ಹತ್ರ ಇರಲೇಬೇಕು. ಸೊ ನನ್ಗಂತೂ ಫ್ರೀಯಾಗಿ ವ್ಯಾಕ್ಸಿನೇಷನ್ ಸಿಕ್ತು. ನನ್ನ ಹತ್ರ ತಾಯಿ ಕಾರ್ಡ್ ಇರೋದ್ರಿಂದ ನಾನು ಫ್ರೀಯಾಗಿ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡೆ. ಸೊ ಇದು ಏನ್ ಯೂಸ್ ಆಯ್ತೋ ಬಿಡ್ತೋ ನನಗೆ ಗೊತ್ತಿಲ್ಲ. ಆದ್ರೆ ಏನು ವ್ಯಾಕ್ಸಿನೇಷನ್ಸ್ಗೆ ಯೂಸ್ ಆಯ್ತು. ಆಮೇಲೆ ಇದರಲ್ಲಿ ಅಂಗನವಾಡಿಲಿ ಫುಡ್ ಸಿಗುತ್ತೆ ಅಂತ ಇದೆ. ಬಟ್ ನಾವಿನ್ನೂ ಒಂದಿನ ತಗೊಳ್ಳಿಲ್ಲ. ಎಲ್ಲಿ ಕೊಡ್ತಾರೆ ಏನು ಎತ್ತ ಅನ್ನೋದು ನನ್ಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ಆಮೇಲೆ ನಾನು ತಗೊಳ್ಳಿಲ್ಲ ಒಂದಿನಕ್ಕೂ. ಇಲ್ಲಿಗೆ ಈ ವ್ಯಾಕ್ಸಿನೇಷನ್ ಬ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ. ಪಾಪ ನಮ್ಮ ಪಾಪು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ಹಾಗಂತ ಪಾಪ ಅವನು ಹತ್ತಿಲ್ಲ, ಏನಿಲ್ಲ, ಸ್ವಲ್ಪ ಕುಯ್ ಅಂತ ಅಂತಿದ್ದ. ನಮ್ಮಮ್ಮಗೂ ಚೆನ್ನಾಗಿ ನಿದ್ದೆ ಕೊಟ್ಟಿದ್ದಾನೆ. ನನಗ್ ನಿದ್ದೆ ಅಂದ್ರೆ ಬೇಡ, ನಮ್ಮಮ್ಮನ ಎಬ್ರಿಸೋದು, ಆಮೇಲೆ ಎಬ್ರಿಸೋಣ ಹೇಳಿದ್ನಲ್ಲ. ನಾನು ಬೆಳಗಿಂದ ನಿದ್ದೆ ತಡ್ಕೊತೀನಿ, ಬೆಳಗಿನ ಜಾವ ತಡ್ಕೊಳ್ಳಲ್ಲ, ರಾತ್ರಿ ಎಲ್ಲ ನಿದ್ದೆ ತಡ್ಕೊಂಡ್ಬಿಡ್ತೀನಿ. ಸೊ ಹಿಂಗಾಡಿ ವ್ಯಾಕ್ಸಿನೇಷನ್ ಮುಗೀತು. ನನ್ನ ಬೇಬಿ ಇವಾಗ ಆರಾಮ್ಸೆ ಇದ್ದಾನೆ. ಇಂಜೆಕ್ಷನ್ ಆಗಿ ಮನೆಗೆ ಬಂದಿದ ತಕ್ಷಣ ನಾವು ಫಸ್ಟು ಮಾಡಿದೆ ಬೇಬಿಗೆ ತಣ್ಣೀರು ಬಟ್ಟೆ ಕಟ್ತೋ. ಎಲ್ಲೆಲ್ಲಿ ಇಂಜೆಕ್ಷನ್ ಆಗಿದೆ ಟೋಟಲ್ 3 ಇಂಜೆಕ್ಷನ್ ಕೊಟ್ಟಿದ್ರು. 3 ಕಡೆಯಿಂದ ನಾವು ತಣ್ಣೀರು ಬಟ್ಟೆ ಕಟ್ಟಿದೋ. ಸೊ ಅದರಿಂದನೇ ಹೇಳಬೇಕು ಅಂದರೆ ನಮ್ಮ ಬೇಬಿಗೆ ತುಂಬ ನೋವು ರಿಲೀಫ್ ಆಗಿದೆ. ಆ್ಯಂಡ್ ತುಂಬ ಜನ ಇನ್ನೂ ಬ್ಲಾಗ್ಸ್ ಎಲ್ಲ ಕೇಳ್ತಾ ಇದ್ರಿ, ನಿಮ್ಮದು ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳಿದ್ದೀರಾ. ಆ್ಯಂಡ್ ನಾರ್ಮಲ್ ಅಥವಾ ಸಿ ಸೆಕ್ಷನ್ ಅಂತೆಲ್ಲ ಕೇಳಿದ್ದೀರಾ. ಸೊ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್.